ಎಲ್ಲಿ ಹಣ್ಣುಕಾಯಿ ತಗೊಳೋದು? ಕೆಳಗಡೆ ಹಣ್ಣುಕಾಯಿ ತಗೊಂಡು ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಮೂರನೇ ಗೇಟಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ತಿರುಗಿ. ಹೌದಾ? ಇದು ಬೆಟ್ಟದ ಮೇಲೆ ಹೋಗೋಕ್ಕೆ ಎಲ್ಲ ದಾರಿ ಇರೋದು? ಆ ಬೆಟ್ಟಕ್ಕೆ ಆ ದೇವಸ್ಥಾನಕ್ಕೆ ಅಲ್ಲಿ ಬಿಡಲ್ಲ. ಅಲ್ಲಿಗೆ ಬಿಡಲ್ವಾ? ಓಕೆ, ಅಲ್ಲಿಗೆ ಹೋಗೋಕ್ಕೆ ಬಿಡಲ್ಲಂತೆ. ಅಲ್ಲಿ ಸ್ಟ್ಯಾಚ್ಯೂ ಇದೆಯಲ್ಲ, ಅದೇ ಮಾದಪ್ಪಂದು, ಅಲ್ಲಿಗೆ ಬಿಡಲ್ವಾ? ಬಿಡಲ್ಲಂತೆ. ನೋಡಿ ಈಗ ಕೇಳಿರಲ್ಲ, ಹತ್ರದಿಂದ ನೋಡೋಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಂತೆ, ದೂರದಿಂದನೇ ನೋಡ್ಬೇಕಂತೆ. ಇಲ್ಲಿಂದ ಕಾಣ್ತಾ ಇದೆ. ಹಾಂ, ಓಹೋ, ಒಂದು ಹಾಂ ಅವಾಗಿಂದ ಕ್ಲೋಸ್ ಮಾಡಿದ್ದಾರೆ. ಈಗ ಏನಂದರೆ ಇವ್ರು ಹೇಳ್ತಾ ಇರೋದು, ಯಾರೋ ಹತ್ತಕ್ಕೆ ಹೋಗಲ್ಲ, ಹತ್ತಕ್ಕೆ ಹೋಗಿ ಬಿದ್ದಿರೋದ ಏನು ಅವ್ರು ಬೇಕು ಅಂತ? ಹಾಂ, ನೋಡೋಕ್ಕೆ ಅಂತಲೇ ಹೋಗಿರೋದು ಸ್ಟ್ಯಾಚ್ಯೂನ. ಅವಾಗ ಕಾಲ್ಜಾರೋ ಏನೋ ಆಗಿ ಬಿದ್ದು ಅವರು ತೀರ್ಕೊಂಡಿರ್ತಾರೆ. ಆವಾಗಿಂದ ಅಲ್ಲಿಗೆ ಹೋಗೋದನ್ನ ನಿಷೇಧ ಮಾಡಿದ್ದಾರೆ ಅಂತ ಇಲ್ಲ ಸ್ಥಳೀಯರು ಹೇಳಿದ್ದು. ಹಾಗಾಗಿ ಮೇಲಕ್ಕೆ ಸ್ಟ್ಯಾಚ್ಯೂ ಹತ್ರ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಅಲ್ಲಿ ನೋಡ್ತಿರಲ್ಲ ಸ್ಟ್ಯಾಚ್ಯೂ. ಹಾಗಾಗಿ ಕೊನೆಯದಾಗ ಒಂದು ಮಾತಾಡಿ, ಉಗೆ ಮಾದಪ್ಪ, ಉಗೆ 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 ಮಾದಪ್ಪ. ಹಾಂ, ನೀವು ಈಗ ಗಾಡಿ ಓಡಿಸ್ಕೊಂಬಂದ್ರಲ್ಲ, ಹೆಂಗೆ ಅನ್ನಿಸ್ತಾ ಇತ್ತು? ಅದು ರೀ, ಬಟ್ ರೋಡ್ ಅಲ್ಲಿ ಚೆನ್ನಾಗೇ ಇರಲಿಲ್ಲ. ಹಾಂ, ರೋಡ್ ಚೆನ್ನಾಗಿರಲಿಲ್ಲ. ಯಾಕೆ? ಈಗ ನೀವು ಚೆನ್ನಾಗಿ ಕೇಳ್ತಾ ಇದ್ದೀರ. ಹಾಂ ಬ್ರೋ, ನನ್ನ ಪ್ರಕಾರ ಏನಂತಂದ್ರೆ, ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಅಲ್ವಾ. ಸೊ ಆಲ್ಮೋಸ್ಟ್ ಏನಂತಂದ್ರೆ ಬಾರ್ಡ್ರಲ್ಲಿ ರೋಡ್ ಚೆನ್ನಾಗಿರಲ್ಲ, ಅಭಿವೃದ್ಧಿ ಪಡಿಸಿಲ್ಲ, ಕೆಡ್ಸ್ಕೊಂಡಿರೋದಿಲ್ಲ. ಅದೇ ಅವ್ರಿಗೆ ಇವರು ಇವ್ರಿಗೆ ಅವರು ಅಂದ್ಕೊಂಡೇ ಇರ್ತಾರೆ. ಹಾಗಾಗಿ ಅಭಿವೃದ್ಧಿ ಪಡಿಸಿರಲ್ಲ ಅಂತ ನಮ್ಮ ಶೆಟ್ಟಿ ಲಾಕ್ಸ್ ಅವರು ಹೇಳ್ತಾ ಇದ್ದಾರೆ. ಇದು ಅವರ ಅಭಿಪ್ರಾಯ. ದಯವಿಟ್ಟು ಸರ್, ರೋಡ್ ಏನು ಪರವಾಗಿಲ್ಲ. ಈಗ ಪರವಾಗಿಲ್ಲ ಅನ್ನೋ ಮಾತು ಬರ್ತಾ ಇದೆ ನೋಡಿ. ರಾಮ್ಕುಮಾರ್ ಅವರೇ, ಏನು ಸಮಾಚಾರ? ಹೇಗಿದೆ? ಚೆನ್ನಾಗಿದೆ. ಎಷ್ಟನೇ ಸತಿ ಬರ್ತಾರೆ ಅದು? ಫಸ್ಟ್ ಟೈಮಾ? ಓಕೆ, ನಾವು ಫಸ್ಟ್ ಟೈಮು. ಶೆಟ್ಟಿ ಲಾಕ್ಸ್ ಅವರೇ, ನೀವು? ನಾನೊಂದು 3 ಸಲ ಬಂದಿದ್ದೀನಿ. ಓ, ಇವ್ರು ಸೀನಿಯರ್ಸ್ ಹಂಗಾರೀಗ, ನಮಗೆ ನೀವೇ ಗೈಡು. ಹಾಗಾಗಿ ಇಲ್ಲೇನು ನೋಡ್ತಾ ಇದ್ದೀವಿ, ಗೇಟ್ ಇದೆಯಲ್ಲ, ಇದನ್ನು ಫಸ್ಟ್ನೇ ಗೇಟು. ಇಲ್ಲಿ ವಿಶೇಷವಾದ ಪ್ರವೇಶ ಶುಲ್ಕ 250. VIP ಎಂಟ್ರಿ ಅಂತಲೇ ಕರಿಬಹುದು ಇದನ್ನ. VIP ಎಂಟ್ರಿ ನಿಮಗೆ 250 ರೂಪಾಯಿ. ವಿಶೇಷ ಪ್ರವೇಶ ಶುಲ್ಕ 250 ರೂಪಾಯಿ. ಸೆಕೆಂಡ್ನೇ ಗೇಟು ಹಾಗೂ ಫಸ್ಟ್ನೇ ಗೇಟು. ನಾರ್ಮಲ್ ಎಂಟ್ರಿ ಬೇಕು ಅಂದರೆ ಆ ಕಡೆಯಿಂದ ಬಂದರೆ ನಿಮಗೆ ಫಸ್ಟ್ನೇ ಗೇಟ್ ಸಿಗ್ತದೆ. ಅಲ್ಲಿಂದ ಫ್ರೀ ಎಂಟ್ರಿ ಇರ್ತದೆ. ನಿಮಗೆ ಫ್ರೀಯಾಗಿ ದರ್ಶನ ಮಾಡ್ಬೋದು. ಸರತಿ ಸಾಲಲ್ಲಿ ನಿಂತು, ದುಡ್ಡು ಕೊಟ್ಟರು ಸರತಿ ಸಾಲಲ್ಲೇ ನಿಲ್ಲೋದು, ದುಡ್ಡು ಕೊಡಲಿಲ್ಲ ಅಂದರೂ ಸರತಿ ಸಾಲಲ್ಲೇ ನಿಲ್ಲಬೇಕು. ಓಕೆನಾ? ಏನು 5 ನಿಮಿಷ ಅವ್ರು ಮುಂಚೆ ದರ್ಶನ ಮಾಡ್ತಾರೆ, ನಾವು ಲೇಟಾಗಿ ದರ್ಶನ ಮಾಡ್ತೀವಿ. ಮಾದಪ್ಪ ಎಲ್ಲರಿಗೂ ಕೂಡ ದರ್ಶನವನ್ನೇ ಕೊಡೋದು ಅಲ್ವಾ? ಹಾಗಾಗಿ ನಮ್ಮ ಮುದ್ದು ಮಾದಪ್ಪನ ದರ್ಶನವನ್ನು ಪಡೆದು ಪುನೀತರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಪ್ರತಿದಿನ ಇದೆ. ಇದು ಒಂದು ಹುಲಿವನ, ರುದ್ರಾಕ್ಷಿ ಮಂಟಪ, ಬಸವನ ಅಂತ ಸೇವೆ ಇದೆ. ಇದು ಪ್ರತಿದಿನ ಒಂದು ಭಕ್ತಾದಿಗಳು ಯಾವುದಾರ ಒಂದು ಸೇವೆ ಒಳ್ಳೆಯದಾಗಲಿ ಅಂತ. ಇಲ್ಲಿ ನಾಗಮಲೆ ಅಂತ ಬರುತ್ತಲ್ಲ, ಎಲ್ಲಿ ಬರೋದು? ಅರ್ಧಕ್ಕೆ ಹೋಗುತ್ತೆ ಜೀಪ, ಅರ್ಧದಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಏನಿರೋದು ನಾಗಮಲೆಯಲ್ಲಿ? ಬಂಡೆ ಒಳಗೆ ಶಿವ ಹೊಡೆದು ಮುಟ್ಟಿರೋದು ಸರ್. ಬಂಡೆ ಒಳಗಿದೆ, ಅಲ್ಲಿ ಒಳಗೆ ಶಿವಲಿಂಗ ಕಂಡ ಹೊಡೆದು ಮುಟ್ಟಿದೆ. ಒಡವೆ ಮೂಡಿರೋದಾ? ಶಿವಲಿಂಗ ಅಲ್ಲಿ ಒಡವೆ ಮೂಡಿರೋದು. ಹಿಂಭಾಗ ಹೋಗ್ಬೇಕು ಸರ್, ನೋಡ್ಬೇಕು. ಹೌದಾ? ಸರಿ ಸರಿ. ಹಿಂಭಾಗದಲ್ಲಿ ಕಾಣಲ್ಲ, ಮುಂಭಾಗದಲ್ಲಿ ಮಾಮೂಲಿ ಉತ್ತರ ಹಿಂಭಾಗದಲ್ಲಿ ಹೊಡೆದಿರೋದು ಮೂಡುತ್ತೆ. ಹೌದಾ? ಹೋಗ್ಬಿಡ್ತಿಲ್ವಾ ಈಗ? ಒಳಗೆ ಹೋಗಕ್ಕಾಗಲ್ಲಂತೆ ಹಿಂಭಾಗದಲ್ಲಿ, ಅದಕ್ಕಾಗಿ. ಓಕೆ. ಈ ಮಾದಪ್ಪನ ಪದಗಳನ್ನ ಕೇಳಬೇಕು, ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ.
ಆ ರೀತಿ ಇದೆ. ಮಾದಪ್ಪನ ಪದಗಳು ಯಾವ ರೀತಿ ಇರುತ್ತೆ ಅಂದರೆ ಕೇಳೋಕ್ಕೆ ಮುದ ಮಾತ್ರ ಅದ್ಭುತ. ಆ ರೀತಿ ನೋಡ್ತಾ ಇರ್ಬೋದು ದರ್ಶನಕ್ಕೆ ಯಾವ ರೀತಿ ಕ್ಯೂ ಇದೆ ಅಂತ. ಇಲ್ಲಿಂದ ಕಾಣ್ತಿದೆ ಇಲ್ಲ ಗೊತ್ತಿಲ್ಲ ನಿಮಗೆ, ಆದರೂ ತೋರಿಸೋ ಪ್ರಯತ್ನ ಅಂತೂ ನಾನು ಮಾಡ್ತಾ ಇದ್ದೀನಿ ಅಲ್ವಾ. ಇವತ್ತು ಭಾನುವಾರ ಬೇರೆ ಆದ ಕಾರಣ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇಲ್ಲಿ ನೋಡಿ ದಾಸೋಹದ ಭವನ ಇದೆ. ಇಲ್ಲಿ ವಾಹನ ಮತ್ತು ಸರಗಳ್ಳತನ ನಡೆಯುತ್ತದೆ. ಆದ ಕಾರಣ ನಿಮ್ಮ ಸರ, ಬ್ಯಾಗು, ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು ನಿಮ್ಮ ಜವಾಬ್ದಾರಿಗೆ ಇರುತ್ತದೆ. ದಯವಿಟ್ಟು ಎಚ್ಚರಿಕೆ ವಹಿಸಿ ಮಕ್ಕಳು ಮರಿ. ಯಾಕೆ ಅಂದರೆ ಜಾತ್ರೆ ಯಾವುದೇ ಒಂದು ಪ್ರದೇಶಕ್ಕೆ ಬಂದರೂ ಸರಗಳು ಆಮೇಲೆ ಬೈಕ್ಗಳು ಬ್ಯಾಗ್ಗಳು ಎಲ್ಲ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಆದ ಕಾರಣ ಇವತ್ತು ಭಾನುವಾರ ಇರೋದ್ರಿಂದ ಸ್ವಲ್ಪ ಜನ ಇದ್ದಾರೆ ನೋಡ್ತಾ ಇರ್ಬೋದು. ಪ್ರತಿ ದಿವಸ ಇರುತ್ತೆ, 3 ಟೈಮ್ ಇರುತ್ತೆ. ಬೆಳಗ್ಗೆ ಬೆಳ್ಳಿ ತೇರು ಇರುತ್ತೆ, ಸಾಯಂಕಾಲ ಚಿನ್ನ ತೇರು ಇರುತ್ತೆ. 3 ಟೈಮ್ ಎಲ್ಲ ಇರುತ್ತೆ. ಚಿನ್ನ ತೇರಿಗೆ ಎಷ್ಟಾಗುತ್ತೆ? 3,000 ಚಿನ್ನದ ತೇರು, ಬೆಳ್ಳಿ ತೇರು 2,001 ಮತ್ತೆ ಅದೆಲ್ಲ ಡೈಲಿ ಕಾರ್ಯಕ್ರಮ ಇದ್ದಿದ್ದೇ. ಅದು ಡೈಲಿ ಕಾರ್ಯಕ್ರಮ ಇದು ನಡೀತಾನೆ ಇರುತ್ತೆ ಅಲ್ವಾ. ಮಾದಪ್ಪಂದು ಹೋಗೆ ಮಾದಪ್ಪ ಇರೋದು ಮಾದಪ್ಪಂದು. ನೀವು ನೋಡ್ತಿರಲ್ಲ ಇದು ಬಸವಂದು, ಓಕೆನಾ. ಬಸವನ ರಥ ಅಂತೇಳಿ ಕರೀತಾರೆ ಇದನ್ನ. ಇನ್ನೊಂದು ಇಲ್ಲಿರೋದು ನಿಮಗೆ ಬಂದ್ಬಿಟ್ಟು ಮಾದಪ್ಪಂದು ಹೋಗೆ ಮಾದಪ್ಪ. ನೋಡ್ತಾ ಇದ್ದೀರಲ್ಲ ಇದು ಮಾದಪ್ಪಂದು. 3 ತೇರು ಕೂಡ ನಡೀತಾ ಇರುತ್ತೆ, ಬೆಳಿಗ್ಗೆಯಿಂದ ಸಂಜೆ ತನಕ ನಡೆಯುತ್ತೆ. ನೋಡ್ತಾ ಇರ್ಬೋದು ಜನ ಯಾವ ರೀತಿ ಇದೆ ಅಂತೇಳಿ. ಇದು ಯಾವ್ಯಾವ ಎಳೆಯೋದು? ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಡೈಲಿ ಇರುತ್ತಾ ಇದು? ಡೈಲಿ ಇರುತ್ತೆ. ಚಿನ್ನತ್ರೆ ಹೆಂಗೆ? ಚಿನ್ನತ್ತೆರೆ ಸಾಯಂಕಾಲ 7 ಗಂಟೆಗೆ, ಬೆಳಿಗ್ಗೆ ಬೆಳಗ್ಗೆ 8:30. ಅದ್ರದ್ದು ಇದು ಟಿಕೆಟು ಬೆಳ್ಳಿದು 2,000 ರೂಪಾಯಿ, ಚಿನ್ನತ್ತೆರದು 3,001 ರೂಪಾಯಿ. ಇದು 300. ಇದು ಡೈಲಿ ನಡೀತಕ್ಕಂತಹ ಡೈಲಿ 3 ಟೈಮ್ ನಡೀತವೆ. 3 ಟೈಮ್ ನಡೆಯುತ್ತೆ. ತುಂಬ ಖುಷಿ, ಥ್ಯಾಂಕ್ ಯು. ನೋಡ್ತೀರಲ್ಲ ಫ್ರೆಂಡ್ಸ್, ಚಿನ್ನದ ತೇರು ಬಂದ್ಬಿಟ್ಟು 3,000 ರೂಪಾಯಿ, ಬೆಳ್ಳಿ ತೇರು ಬಂದ್ಬಿಟ್ಟು 2,000 ರೂಪಾಯಿ. ಇನ್ನು ಇದು ಮಾಮೂಲಿ ಬಸವನ ವಾಹನ ಮತ್ತು ಹುಲಿ ವಾಹನ ಮತ್ತು ಮಾದಪ್ಪನ 300 ರೂಪಾಯಿ ಆಗುತ್ತೆ. ಡೈಲಿ ಬೆಳಗ್ಗೆ, ಸಂಜೆ, ರಾತ್ರಿ 7 ಗಂಟೆಗೆ ಈ ತೇರುಗಳನ್ನು ಎಳೆಯಲಾಗುತ್ತದೆ. ಹರಕೆ ಹೊತ್ತ ಭಕ್ತಾದಿಗಳು ಬಂದು ಟಿಕೆಟ್ ತೊಗೊಂಡು ಅವರು ಇದನ್ನ ಎಳಿತಾರೆ ಅಂತ. ನೆಕ್ಸ್ಟ್ ಹೋಗ್ತಕ್ಕಂಥ ಪ್ಲೇಸ್ ಯಾವುದು ಬ್ರೋ? ಸಸ್ಪೆನ್ಸಾ? ಅಲ್ಲ, ಒಂದು ಇಂಟ್ ಕೊಡಿ ದಯವಿಟ್ಟು. ನೆಕ್ಸ್ಟ್ ಅಲ್ಲ, ಅದು ಅವ್ರಿಗೆ ಕೊಡಿ. ದಪ್ಪವಾದ ಮೀಸೆ, ಕರ್ನಾಟಕ ತಮಿಳ್ನಾಡೇ ಅಲ್ಲಾಡಿಸ್ತವ್ರು, ಹಿಂಗಿದ್ದವರು ಬಟ್ ಅಲ್ಲಾಡಿಸ್ತವ್ರು. ಏನು ಸೈಕಾಗಿ ಹೇಳಿರೋ ಅಂದರೆ ಸಖತ್ತಾಗಿ ಹೇಳಿರೋ ಮಾತ್ರ. ಹಾಗಾಗಿ ನೋಡೋಣ, ಮುಂದಿನ ಪ್ಲೇಸು ತೋರಿಸ್ತೀನಿ. ಅಲ್ಲಿ ತನಕ